ನಿಲ್ದಾಣವಿಲ್ಲದೆ ಪ್ರಯಾಣಿಕರ ಐರಾಣು. ಹೌದು, ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ಹೋಬಳಿ ಕೇಂದ್ರದ ಜುಂಚರಗುಂಟೆ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಮಾರ್ಗಕ್ಕೆ ಬಸ್ ನಿಲ್ದಾಣವಿಲ್ಲದೆ ಮಳೆಗಾಲದಲ್ಲಿ ಶಾಲಾ ಮಕ್ಕಳು, ವಯೋವೃದ್ಧರು, ಪ್ರಯಾಣಿಕರು ಬಿಸಿಲು ಮಳೆಗಾಲದಲ್ಲಿ ಗಿಡ ಗಂಟೆಗಳ ಆಶ್ರಯ ಪಡೆಯುವಂತಾಗಿದೆ. ಇನ್ನು ತುಂಬಾ ಹಳೆಯದಾದ ಬಸ್ ನಿಲ್ದಾಣ ಕಟ್ಟಡ ಶಿಥಿಲ ಅವಸ್ಥೆ ತಲುಪಿದ್ದು ಬೀಳುವ ಹಂತದಲ್ಲಿ ಇದೆ. ಇನ್ನು ಮೇಲ್ಛಾವಣಿ ಸಂಪೂರ್ಣವಾಗಿ ಹಾಳಾಗಿದ್ದು ಕಬ್ಬಿಣದ ಸರಳುಗಳು ಕಾಣುತ್ತವೆ. ಆದರೆ ಅಧಿಕಾರಿಗಳು ಮಾತ್ರ ಜಾಣ ಕುರುಡುತನದಿಂದ ವರ್ತಿಸುತ್ತಿರುವುದು ಈ ಭಾಗದ ಪ್ರಯಾಣಿಕರಿಗೆ ಬೇಸರ ತಂದಿದೆ. ಇಲ್ಲಿ ಸುಮಾರು ಒಂದು 8 ಹಳ್ಳಿ ಜನ ಬಂದು ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ಸಿಗೆ ಹೋಗಿ ಬರೋದೆಲ್ಲ ಮಾಡ್ತಿದ್ದಾರೆ. ಮಳೆಗಾಲ ಬಂದ್ರೆ ಬಹಳ ಪ್ರವಾಸಿಗರಿಗೆ ಬಹಳ ಇದು ತೊಂದರೆ ಆಗ್ತಾ ಇದೆ. ದಯವಿಟ್ಟು ಈ ಒಂದು ಯಾವುದೇ ಇಲಾಖೆಯರು ಇದನ್ನ ಗಮನಿಸಿಕೊಂಡು ಈ ಮಾರ್ಗವಾಗಿ ಸಂಚರಿಸುವುದರಿಂದ ಮಳೆ ಬಂದ ಸಂದರ್ಭದಲ್ಲಿ ಮರಗಳ ಆಶ್ರಯ ಮೂಲಕ ಕಾಲ ಕಳೆದು ಮನೆ ಸೇರಬೇಕಾಗಿದೆ ಎಂದು ಎಚ್ ರಾಜು, ಸಿ ವೀರಭದ್ರಪ್ಪ, ಮೂರ್ತಿ, ಪರಮೇಶ್ ಅಳಲು ತೋಡಿಕೊಂಡಿದ್ದಾರೆ. ಇದೇ ಮಾರ್ಗವಾಗಿ ಸಂಚರಿಸುವ ಜಿಲ್ಲಾ ಉಸ್ತುವಾರಿ ಮಂತ್ರಿ ಡಿ ಸುಧಾಕರ್ ಹಾಗೂ ಸಂಸದ ಗೋವಿಂದ ಎಂ ಕಾರಜೋಳ, ಶಾಸಕ ಟಿ ರಘುಮೂರ್ತಿರವರಿಗೆ ಇಲ್ಲಿನ ಜನರ ಗೋಳು ಕೇಳುವುದಿಲ್ಲವೇ? ಶಾಲಾ ಮಕ್ಕಳ ಪರಿಸ್ಥಿತಿ ಮಳೆ ಬಂದರೆ ನೆನೆಯುತ್ತಾ ಮರಗಿಡಗಳ ಆಶ್ರಯ ಪಡೆಯುವಂತಾಗಿದೆ. ಇನ್ನಾದರೂ ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸಿ ಅತಿ ತುರ್ತಾಗಿ ಬಸ್ ನಿಲ್ದಾಣ ನಿರ್ಮಿಸುವರೇ ಕಾದು ನೋಡಬೇಕಾಗಿದೆ. ಈ ಸಂದರ್ಭದಲ್ಲಿ ಬಸ್ ನಿಲ್ದಾಣ ನಿರ್ಮಿಸುವಂತೆ ಗ್ರಾಮದ ಎಚ್ ರಾಜು, ಸಿ ವೀರಭದ್ರಪ್ಪ, ಡಿ ಮೂರ್ತಿ, ಪರಮೇಶ್, ಭೂತರಾಜ್, ಶರತ್, ಜಯಣ್ಣ, ಹನುಮಂತ, ಎಂಎಚ್ ಸ್ವಾಮಿ, ಗುರುಸ್ವಾಮಿ, ಶಿವಪ್ರಸಾದ್, ನರಸಿಂಹಮೂರ್ತಿ ಶಿಥಿಲವಾದ ಕಟ್ಟಡದ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ.